ಕಾಲೇಜು ನಡೆಸೋರಿಗೆ ಶಾಕ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಖಾಸಗಿ ಶಾಲೆ ಕಾಲೇಜು ಕಟ್ಟಡ ರೂಲ್ಸ್ ಅಂತೂ ಟೈಟ್ ಆಗ್ತಾ ಇದೆ. ಮಕ್ಕಳ ಸುರಕ್ಷತೆ ವಿಚಾರವಾಗಿ ಸರ್ಕಾರದ ಕ್ರಮ ಇದು. ಬ್ರೇಕಿಂಗ್ ನ್ಯೂಸ್. ಖಾಸಗಿ ಶಾಲಾ ಕಾಲೇಜು ನಡೆಸೋರಿಗೆ ಶಾಕ್. ಯಾಕೆಂದ್ರೆ ಕಾಲೇಜು ಕಟ್ಟಡ ರೂಲ್ಸ್ಗಳನ್ನ ಟೈಟ್ ಮಾಡ್ತಿದ್ದಾರೆ. ಇದು ಮಕ್ಕಳ ಸುರಕ್ಷತೆ ವಿಚಾರಕ್ಕೋಸ್ಕರ ಸರ್ಕಾರದ ಕ್ರಮ ಇದು. ಅಗ್ನಿಶಾಮಕ ಇಲಾಖೆಯ ಪ್ರಮಾಣ ಪತ್ರ ಬೇಕೇ ಬೇಕು. ಹೊಸ ಕಟ್ಟಡಗಳಷ್ಟೇ ಅಲ್ಲ, ಹಳೆಯ ಕಟ್ಟಡಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಪರವಾನಗಿ ಇಲ್ಲದಿದ್ದರೆ ಆ ಶಾಲಾ ಕಾಲೇಜು ಬಂದ್ ಆಗುತ್ತೆ. ಹೊಸ ನಿಯಮದಿಂದ ಹಲವು ಖಾಸಗಿ ಶಾಲೆಗಳಿಗೆ ಗ್ಯಾರಂಟಿ ಕೊಟ್ಟಿದ್ದು. ಸರ್ಕಾರದ ಆದೇಶಕ್ಕೆ ರೂಪ್ಸಾ ಖಾಸಗಿ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದೇ ನಿಯಮ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಯಾಕಿಲ್ಲ, ನಮಗೆ ಮಾತ್ರ ಯಾಕೆ, ಅವ್ರ ಕಟ್ಟಡ ಕಟ್ಟಬೇಕಾದ್ರೆ ಅವ್ರಿಗೆ ಯಾಕೆ ಮಾಡಲ್ಲ ಅಂತ ಸರ್ಕಾರದ ಸುತ್ತೋಲೆಗೆ ಖಾಸಗಿ ಶಾಲೆ ಒಕ್ಕೂಟ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ, ಸರ್ಕಾರದ ರೂಲ್ಸನ್ನು ಹೊರಡಿಸಿ ಇದೀಗ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಅವರೆಲ್ಲ ಅಂದರೆ ರೂಪ್ಸಾದವರಾಗಲಿ ಅಥವಾ ಖಾಸಗಿ ಶಾಲೆಗಳ ಒಕ್ಕೂಟದವರೆಲ್ಲ ಇದನ್ನು ವಿರೋಧಿಸ್ತಾ ಇದ್ದಾರೆ. ನಮ್ಗೆ ಹೇಳ್ತಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳು ಕೂಡ ಇಲ್ವಾ, ಅಲ್ಲೂ ಕಟ್ಟಡ ತಾನೆ, ಅಲ್ಲೂ ಮಕ್ಕಳು ತಾನೆ, ಅವ್ರಿಗೂ ಜೀವ ಇದೆ ತಾನೆ. ಸೊ ಹಂಗಾಗಿ ಅದಕ್ಕೆಲ್ಲ ಯಾಕೆ ಅಪ್ಲೈ ಆಗಲ್ಲ, ಖಾಸಗಿ ಶಾಲೆಯ ಕಟ್ಟಡಗಳಿಗೆ ಅಲ್ಲಿ ಮಾತ್ರ ರೂಲ್ಸ್ ಮತ್ತೆ ಯಾಕೆ ತರ್ತಾರೆ ಇವರು ಅಂತ ಅಲ್ಲೂ ಕೂಡ ಒಂದು ಪಾಯಿಂಟ್ ರೈಸ್ ಮಾಡಿದ್ದಾರೆ. ಪಾಯಿಂಟ್ ವ್ಯಾಲಿಡ್ ಇಲ್ಲ ಅಂತಲ್ಲ, ಬಿಕಾಸ್ ಆ ಕಡೆ ಬೆರಳು ಮಾಡೋಕ್ಕೆ ಮುಂಚೆ ಈ ಕಡೆ ಹೆಂಗಿದೆ ಅಂತ ಅವರು ನೋಡಬೇಕು. ಒಟ್ಟಂತೂ ಮಕ್ಕಳ ಸುರಕ್ಷತೆ ನಿಜ ಆಗಬೇಕು, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಎಲ್ಲರಿಗೂ ಇದು ಅನ್ವಯ ಆಗಬೇಕು ಅನ್ನೋದು ಅವರು ಹೇಳ್ತಿರುವಂಥ ಮಾತು. ಈ ತಿಂಗಳು ನವೆಂಬರ್ 10ನೇ ತಾರೀಕು ಒಂದು ಸುತ್ತೋಲೆಯನ್ನ ಅಧಿಕಾರಿಗಳ ಹಂತದಲ್ಲಿ ಹೊರಡಿಸ್ತೀರಾ. ಸುತ್ತೋಲೆಯಲ್ಲಿರುವ ಅಂಶಗಳನ್ನ ನಾವು ನೋಡಿದ್ರೆ ಸುಮಾರು ಕನಿಷ್ಠ 10,000 ಖಾಸಗಿ ಶಾಲೆಗಳನ್ನ ಮುಚ್ಚಿಸುವಂತಹ ಒಂದು ಅಂಶಗಳನ್ನ ಅದರಲ್ಲಿ ಹಾಕಿ ನೀವು ಕಳಿಸ್ತೀರಾ. ನೀವು ಅದರಲ್ಲಿ ಮೊದಲನೇ ಉದ್ದೇಶ ಏನಿಟ್ಕೊಳ್ತೀರಾ ಅಂದ್ರೆ ಮಕ್ಕಳ ಸುರಕ್ಷತೆಯನ್ನ ಆಧಾರವಾಗಿ ಇಟ್ಕೊಳ್ತೀರಾ. ಆ ಸುತ್ತೋಲೆಯನ್ನ ಬರೀ ಖಾಸಗಿ ಶಾಲೆಗಳಿಗೆ ಮಾತ್ರ ಹೊರಡಿಸ್ತೀರಾ. ಯಾಕೆ, ನೀವು ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳೇನು ಓದ್ತಾ ಇಲ್ವಾ, ಅವುಗಳ ಸುರಕ್ಷತೆ ಬಗ್ಗೆ ನಿಮ್ಗೆ ಏನು ಜ್ಞಾನನೇ ಇಲ್ವಾ? ಸೊ ಈಗ ಈ ಉದ್ದೇಶ ಏನ್ ನಿಮ್ಗೆ? ಶಾಲೆಗಳನ್ನ ಮುಚ್ಚಿಸ್ಬಿಟ್ರೆ ಖಾಸಗಿ ಶಾಲೆಗಳನ್ನ ನೀವು ಗೌರ್ಮೆಂಟ್ ಶಾಲೆಗಳು ಬಹಳ ಡೆವಲಪ್ ಆಗ್ಬಿಡ್ತವೆ, ಅಲ್ಲಿ ಜಾಸ್ತಿ ಅಡ್ಮಿಷನ್ ಆಗ್ಬಿಡ್ತವೆ ಅನ್ನೋ ಉದ್ದೇಶ ನಿಮ್ಗೆ ಏನಾದ್ರು ಇದ್ರೆ ಅದು ಖಂಡಿತವಾಗೂ ತಪ್ಪು ಮತ್ತೆ ಖಂಡನೀಯ. ಯಾಕೆ ಅಂತಂದ್ರೆ ಖಾಸಗಿ ಶಾಲೆಯಲ್ಲೂ ಕೂಡ ಲಕ್ಷಾಂತರ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 8 ತಿಂಗಳಿಂದ ಅವ್ರ ಕೆಲಸ ಇಲ್ಲದೆ ಅವರ ಇಡೀ ಸಂಸಾರ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತೀರಾ, ಇನ್ನೊಂದ್ ಕಡೆ ಜನಗಳಿಗೆ ಫೀಸ್ ಕಟ್ಟಬೇಡಿ ಅಂತೀರಾ. ಸೊ ಖಾಸಗಿ ಶಾಲೆಗಳಲ್ಲಿ ಏನು ಬಂಡವಾಳ ಅವ್ರೇನು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ಇವನ್ನ ಸ್ಯಾಲರಿಗಳನ್ನ ಕೊಡ್ತಾರ ಸ್ವಾಮಿಗಳೇ? ಯೋಚನೆ ಮಾಡಿ ಏನ್ ಮಾಡಕ್ ಹೊರಟಿದೆ. ಇವರು ಹೊಸ ಶಾಲೆಗೆ ಇರತಕ್ಕಂಥ ಷರತ್ತುಗಳನ್ನ ಹಳೆ ಶಾಲೆಗೆ, ಅದರಲ್ಲೂ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ, ಅಂದರೆ ಅಲ್ಲಿರೋ ಮಕ್ಕಳು, ಅಲ್ಲಿರೋ ಶಿಕ್ಷಕರು ಮಾತ್ರ ಮನುಷ್ಯರು, ಅವ್ರಿಗೆ ಮಾತ್ರ ಸುರಕ್ಷತೆ. ಸರ್ಕಾರಿ ಶಾಲೆಯಲ್ಲಿರೋವಂಥ ಮಕ್ಕಳು, ಟೀಚರ್ಸ್ಗೆ ಯಾವುದೇ ಸುರಕ್ಷತೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಆದೇಶವನ್ನು ಮಾಡಿ ವಸೂಲಿಗೆ ನಿಂತಿದೆ ಈ ಶಿಕ್ಷಣ ಇಲಾಖೆ. ಹಾಗಾಗಿ ಅತ್ಯಂತ ಖಂಡನೀಯ. ಇದರ ಬಗ್ಗೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಈ ದ್ವಂದ್ವ ನಿಲುವನ್ನು ವಾಪಸ್ ತೆಗೆದುಕೊಬೇಕು. ಇರ್ತಕ್ಕಂಥ ಏನು ನೋಟಿಫಿಕೇಶನ್ ಇದೆ ಅದರಲ್ಲಿ ಇರ್ತಕ್ಕಂಥ ಅಂಶವನ್ನು ಪಾಲಿಸಬೇಕಾಗತ್ತೆ. ಈ ರಾಜ್ಯದಲ್ಲಿ ಬಹುತೇಕ 95% ಶಾಲೆಗಳು ಕೂಡ ಮುಚ್ಚಬೇಕಾಗತ್ತೆ. ಅಂದರೆ ನಮ್ಮ ಮಕ್ಕಳನ್ನೆಲ್ಲ ಬೀದಿಲಿ ಗ್ರೌಂಡಲ್ಲಿ ಕೂರಿಸ್ಕೊಂಡು ಪಾಠ ಮಾಡಬೇಕಾಗತ್ತೆ. ಇದು ಅರ್ಥರಹಿತ. ಇಲಾಖೆಗಳ ಮಧ್ಯ ಆಂತರಿಕ ಒಪ್ಪಂದ ಮಾಡಿಕೊಂಡು ವಸೂಲಿಗೋಸ್ಕರ ಮಾಡಿಕೊಂಡಿರೋ ಆದೇಶ. ಇಲ್ಲ ಅಂದರೆ ಇವತ್ತು 70,000 ಶಾಲೆಗಳಲ್ಲಿ ಕನಿಷ್ಠ ಪಕ್ಷ 65,000 ಶಾಲೆಗಳು ಸರ್ಕಾರ ಮತ್ತು ಖಾಸಗಿ ಎಲ್ಲ ಮುಚ್ಚಬೇಕಾಗತ್ತೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಆ ಆಂತರಿಕ ಅಧಿಕಾರಿಗಳ ಒಪ್ಪಂದ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ಸರ್ಕಾರದ ಆದೇಶ ಹೊಸ ವಿವಾದಕ್ಕೆ ಕಾರಣ ಆಗ್ತಾ ಇದೆಯಾ ಈಗ? ಖಂಡಿತ ಹರೀಶ್, ಯಾಕಂದ್ರೆ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೊದಲೇ ಅಡ್ಮಿಷನ್ಸ್ ಆಗ್ತಾ ಇಲ್ಲ. ಅಡ್ಮಿಷನ್ಸ್ ಆದ್ರೂ ವಿದ್ಯಾರ್ಥಿಗಳ ಪೋಷಕರು ಫೀಸ್ ಕೊಡೋದು ಕೂಡ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಕೇವಲ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೋಷಕರಿಗೆ ಮಾತ್ರ ಅಲ್ಲ, ಶಾಲೆಯ ಆಡಳಿತ ಮಂಡಳಿಗೂ ಕೂಡ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಈ ಆದೇಶ ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ. ಹೊಸ ಶಾಲೆಗಳ ಕಟ್ಟಡ
ನಿಯಮಗಳು ಏನಿದಾವೆ ಆ ನಿಯಮಗಳನ್ನ ಈಗಾಗಲೇ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತ ಶಾಲೆಗಳು, ಆ ಶಾಲೆಗಳಿಗೆ ಪರವಾನಗಿ ಪಡಿಬೇಕಾಗತ್ತೆ. ಅಂದ್ರೆ ಬಟ್ ಇದುವರೆಗೆ ಅಂದ್ರೆ ಆ ಶಾಲೆ ಕಟ್ಟಡವನ್ನ ಕಟ್ತಿರ್ಬೇಕಾರೆ ಅದಕ್ಕೆ ಅಪ್ರೂವ್ ಕೊಡ್ಬೇಕಾರೆ ಅವಾಗಿಲ್ದೆ ಸಡನ್ ಆಗಿ ಏನ್ ಇವಾಗ ಶುರುವಾಗಿದೆ? ಅದು ಮಧ್ಯದ ಡಿಸ್ಕಷನ್ ಇತ್ತಾ ಇದು? ಮೊದಲಿಂದನೂ ಕೂಡ ಡಿಸ್ಕಷನ್ ಇತ್ತು, ಆದ್ರೆ ಇದು ಆಗಿದ್ದಿಲ್ಲ. ಈಗಾಗಲೇ ಎಸ್ಟಾಬ್ಲಿಷ್ ಇರುವಂತ ಶಾಲೆಗಳಿಗೆ ಈ ಪರವಾನಗಿ ಪಡೆಯೋದು ಅಂದ್ರೆ ನವೀಕರಣ ತಗೋಬೇಕಾದ್ರೆ, ಈಗ 5 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ನವೀಕರಣ ತಗೋಬೇಕಾದ್ರೆ, ಅಥವಾ ಹೊಸ ಡಿಪ್ಲೊಮಾ ಕೋರ್ಸ್ಗಳು ಅಥವಾ ಕೋರ್ಸ್ಗಳು ಏನಾದ್ರು 8th ಇಂದ 9th 10th ಹೀಗೆ ಶುರು ಮಾಡ್ಬೇಕಾದ್ರೆ, ಹೊಸ ಕಟ್ಟಡ ಕಟ್ಟಬೇಕಾದ್ರೆ ನೀವು ಪರ್ಮಿಷನ್ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಇರುವಂತ ಕಟ್ಟಡಗಳಿಗೆ ಸೇಫ್ಟಿ ಮೆಜರ್ಸ್ ಗಳನ್ನ ನೀವು ಎಲ್ಲವನ್ನ ನೋಡ್ತಾ ಹೋದ್ರೆ ರಾಜ್ಯದಲ್ಲಿರೋದು 30,000 ಶಾಲೆಗಳು ಮತ್ತು ಕಾಲೇಜ್ಗಳಿದಾವೆ. ಇದರಲ್ಲಿ ಬಹುಶಃ 60ರಿಂದ 70% ಸೇಫ್ಟಿ ಮೆಜರ್ಸ್ ಇಲ್ಲದೆ ಇರುವಂತ ಶಾಲೆಗಳೇ ಇದಾವೆ. ಇದನ್ನ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕಾಗ್ತದೆ. ಸೊ ಇಂಥ ಶಾಲೆಗಳು ಏನ್ ಮಾಡಬೇಕು ಅನ್ನೋದು ಈಗ ಪ್ರಶ್ನೆ. ಈ ಸಂದರ್ಭದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಈ ರೀತಿಯಾಗಿ ನಿಯಮಗಳನ್ನ ಪಾಲನೆ ಮಾಡಿದ್ರೆ ರಾಜ್ಯದಲ್ಲಿ 10,000 ಶಾಲೆಗಳನ್ನ ನಾವು ಮುಚ್ಚಬೇಕಾಗತ್ತೆ. ಇದು ಅನಿವಾರ್ಯ ಕೂಡ ಆಗತ್ತೆ. ಈ ರೀತಿ ಮಾಡಬೇಡಿ, ದಯಮಾಡಿ ಇನ್ನೊಂದ್ಸರಿ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ಖಾಸಗಿ ಶಾಲಾ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರೆಲ್ಲರೂ ಕೂಡ ಈಗ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನವೆಂಬರ್ 10ನೇ ತಾರೀಕು ಹೊರಡಿಸಿರುವಂತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಹೊರಡಿಸುವಂತ ಈ ಸುತ್ತೋಲೆ ಏನಿದೆ ಇದು ವಿವಾದಕ್ಕೆ ಎಡೆ ಆಗಿರೋದು. ಥ್ಯಾಂಕ್ ಯು ಸೊ ಮಚ್ ಶರಣ ಹಂಪಿ ಈ ಕ್ಷಣದೆಲ್ಲ ಮಾಹಿತಿಗಾಗಿ.